ಶ್ರೀ ಸಿದ್ಧಿ ವಿನಾಯಕ ಸಮಿತಿ ಜೆಸ್ಕಾಂ ವತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ. ಆಗಸ್ಟ್ 27 ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಸಿದ್ಧಿ ವಿನಾಯಕ ಸಮಿತಿ ಜೆಸ್ಕಾಂ ವತಿಯಿಂದ 61ನೇ ವರ್ಷದ ಗಣೇಶ ಮೂರ್ತಿಯನ್ನ ಜೆಸ್ಕಾಂ ಕಚೇರಿ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಟಿಸಿಎಲ್ ಸಂಘದ ತಾಲೂಕಾ ಅಧ್ಯಕ್ಷ ಶ್ರೀನಿವಾಸ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಹಬ್ಬದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಂಪ್ಲಿ ಜೆಸ್ಕಾಂ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದರು. ಉಪವಿಭಾಗದ ಆಫೀಸ್ನಲ್ಲಿ 61ನೇ ವರ್ಷದ ಗಣೇಶನ ವಿಸರ್ಜನೆ ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ. ಇದೇ ರೀತಿ ಇದೇ ನಮ್ಮ ಒಗ್ಗಟ್ಟು ನಮ್ಮ ನೌಕರ ಬಾಂಧವರಲ್ಲಿ ಎಲ್ಲೆಲ್ಲ ಇದೇ ಥರ ಇರಬೇಕಂತಂದು ಕೇಳ್ತಾ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡಬೇಕಂತಂದು ನಾನು ನಮ್ಮ ನೌಕರರಲ್ಲಿ ಕೇಳ್ತೀನಿ. ಈ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತೀವಿ. ನಮಗೆ ಪ್ರತಿ ವರ್ಷದಂತೆ 7,000 ರೂಪಾಯಿ ನಮಗೆ ಬೋನಸ್ ಕೊಡ್ತಾರೆ. ಆದರೂ ಈ ವರ್ಷ ಕೂಡ ಬಂದೈತೆ. ಇದೇ ಬರೋ ವರ್ಷ ಇನ್ನೂ ನಮಗೆ ಹೆಚ್ಚಾಗ್ರಂತ ಸರ್ಕಾರಕ್ಕೆ ಬೇಡಿಕೆ ಇಡ್ತೀವಿ. ನಮ್ಮ ನೌಕರಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀವಿ. ನಮ್ಮ ಈ ಮತ್ತೆ 4ನೇ ದಿನದಲ್ಲಿ ಒಂದು ಪ್ರೋಗ್ರಾಮ್ ನಡೆಸಿರ್ತೀವಿ. ಒಂದು ಭರತನಾಟ್ಯ ಆಗ್ಬೋದು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು. ಯಾರಾದರೂ ಒಂದು ಕಲೆಯನ್ನು ತೋರಿಸಿದರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AWR ಸರ್ ಅವರು 3,000 ರೂಪಾಯಿ ಬಹುಮಾನ ಇಟ್ಟಿದ್ದಾರೆ. ಸೆಕೆಂಡ್ ಪ್ರೈಸ್ 1,000 ರೂಪಾಯಿ ಇಟ್ಟಿದ್ದಾರೆ. ಯಾರಾದರೂ ಪಾರ್ಟಿಸಿಪೇಷನ್ ಮಾಡ್ಬೋದಂತ ತಮ್ಮಲ್ಲಿ ಕೇಳ್ತೀನಿ. ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀ ಸಿದ್ಧಿ ವಿನಾಯಕ ಸಮಿತಿ ಕಂಪ್ಲಿ ಜೆಸ್ಕಾಂ ವತಿಯಿಂದ ಇವತ್ತು ನಾವು ಬೆಳಗಿನ ಎಲ್ಲರ ಸಮ್ಮುಖದಲ್ಲಿ ಇವತ್ತು ವಿಜೃಂಭಣೆಯಿಂದ ಗಣೇಶನ ಮೂರ್ತಿಯನ್ನು ತಗೊಂಬಂದು ಆಮೇಲೆ 11:30 ಸುಮಾರು ನಾವು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದ್ದೂರಿಯಿಂದ ನಾವು ಗಣೇಶೋತ್ಸವವನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಎಲ್ಲ ಶಾಖಾಧಿಕಾರಿಗಳು, ನೌಕರರು, ಎಲ್ಲ ಒಂದು ವಿದ್ಯುತ್ ಪ್ರತಿನಿಧಿಗಳು, ಆಮೇಲೆ ವಿದ್ಯುತ್ ಕೂಡ ಭಾಗವಹಿಸಿದ್ದರು. ಎಲ್ಲರಿಗೂ ಶುಭ ಸಂದರ್ಭದಲ್ಲಿ ಸಂತೋಷದ ಶುಭ ಸಂದರ್ಭದಲ್ಲಿ ಹೇಳುತ್ತಾ, ಹಾಗೆಯೇ 5ನೇ ದಿನಕ್ಕೆ ಪ್ರತಿ ವರ್ಷ ನಾವು 3 ದಿನ ಇದ್ವಿ. ಈ ವರ್ಷ 5 ದಿನವನ್ನು ಮಾಡಿದ್ದೇವೆ. 5 ದಿನ ಹೋಗುವ ದಿನದಲ್ಲಿ ಎಲ್ಲ ಭಕ್ತಾದಿಗಳ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಮೇಲೆ ಸಾಯಂಕಾಲ ಕೂಡ ನಾವು ಬಹಳ ವಿಜೃಂಭಣೆಯಿಂದ ನಾವು ಗಣೇಶವನ್ನ ಕಳಿಸ್ತಾ ಇದ್ದೇವೆ. ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಎಲ್ಲ ನೌಕರರಿಗೂ ಧನ್ಯವಾದ.